ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಸಾಮುವೇಲನು 22ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ ನನ್ನ ದೀಪವೂ ನೀನೇ, ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಯೆಹೋವನೇ ನನ್ನ ದೀಪವು, ಆತನು ನನಗೆ ಏನು ಮಾಡುವವನಾಗಿದ್ದಾನೆ? ಬೆಳಕನ್ನು ಕೊಟ್ಟು ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಕತ್ತಲೆಯಾದ ಕಾರ್ಯಗಳನ್ನು ಮಾರ್ಪಡಿಸುವವನಾಗಿದ್ದಾನೆ. ಸೈತಾನನು ನಮ್ಮ ಮೇಲೆ ಕೊಂಡು ಬಂದಿರುವಂತಹ ಕತ್ತಲೆಗಳು, ರೋಗ ಅನ್ನುವಂತಹ ಕತ್ತಲೆ, ಸಾಲ ಅನ್ನುವಂತಹ ಕತ್ತಲೆ, ಕಣ್ಣೀರು ಅನ್ನುವಂತಹ ಕತ್ತಲೆ, ಕರ್ತನು ನಮ್ಮ ಜೀವಿತಗಳಲ್ಲಿ ಬೆಳಕನ್ನು ಕೊಂಡು ಬರುವಾಗ ಆ ರೀತಿಯಾದ ಎಲ್ಲ ಕತ್ತಲೆಯ ಮಾರ್ಗಗಳು ಮಾರ್ಪಡುವಂತವಾಗಿವೆ. ದೇವರ ಬೆಳಕು ನಮ್ಮ ಮೇಲೆ ಇಳಿದು ಬರುವಾಗ, ದೇವರ ತೇಜಸ್ಸು ನಮ್ಮ ಮೇಲೆ ಇಳಿದು ಬರುವಾಗ ಹೊಸ ಮಾರ್ಗದಲ್ಲಿ ನಾವು ನಡೆದು ಹೋಗುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಕತ್ತಲನ್ನು ಮಾರ್ಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಜೀವಿತದಲ್ಲಿ ಹೊಸ ಬೆಳಕನ್ನು ಕೊಂಡು ಬರುವವನಾಗಿದ್ದಾನೆ. ಕರ್ತನು ನಮ್ಮ ದಾರಿಗೆ ಬೆಳಕಾಗಿದ್ದಾನೆ. ನಮ್ಮ ದಾರಿಯಲ್ಲಿರುವಂತಹ ಕತ್ತಲನ್ನು ಪರಿಹರಿಸುವವನಾಗಿದ್ದಾನೆ. ಆದುದರಿಂದ ನಮ್ಮ ಜೀವಿತಗಳನ್ನು ಕರ್ತನ ಕೈ ಇಡಬೇಕು. ಕರ್ತನೇ, ನಿನ್ನ ಬೆಳಕನ್ನು ನನ್ನ ಮೇಲೆ ಸುರಿಸು. ಅಪ್ಪ, ನಿನ್ನ ಬೆಳಕು ನನ್ನ ಮೇಲೆ ಇಳಿದು ಬರುವಾಗ ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳು ನಡೀತವೆ ಎಂದು ಹೇಳುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಹೇರಳವಾಗಿ ಇಳಿದು ಬರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಬೆಳಕು ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ಕೊಂಡು ಬರುವಂಥದ್ದಾಗಿದೆ. ಎಲ್ಲ ವಿಧವಾದ ಕತ್ತಲನ್ನು ಪರಿಹರಿಸುವಂಥದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆ ಮಾಡು. ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವುದಕ್ಕಾಗಿ ಸ್ತೋತ್ರ. ಬೆಳಕಿನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.